ಖಾಸಗಿ ಫೈನಾನ್ಸ್ನಲ್ಲಿ ಚಿನ್ನ ಅಡ ಇಡೋರೆ ಎಚ್ಚರಿಕೆಯಿಂದ ಇರಿ. ಮನೆಯಲ್ಲಿದ್ದರೆ ಚಿನ್ನ ಅಂತ ಹೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಚಿಂತೆಯು ಏತಕ್ಕೆ ಇನ್ನ ಅಂತ ಹೇಳಿ. ಸೊ ಕೆಲವೊಂದಿಷ್ಟು ಆ್ಯಡ್ಗಳನ್ನು ನೋಡಿ ಮೋಸ ಹೋಗೋರು ಭಾಳ ಹುಷಾರಾಗಿರಬೇಕು. ಹೆಚ್ಚಿನ ಹಣದಾಸೆ ತೋರಿಸಿ ನಿಮಗೆ ಹಾಕ್ತಾರೆ ಪಂಗನಾಮ. ಸಕ್ಕರೆ ನಾಡು ಮಂಡ್ಯದಲ್ಲೊಂದು ಬಿಗ್ ಗೋಲ್ಡ್ ಸ್ಕ್ಯಾಮ್. 70ಕ್ಕೂ ಹೆಚ್ಚು ಗ್ರಾಹಕರಿಗೆ ಖಾಸಗಿ ಫೈನಾನ್ಸ್ ಕಂಪನಿ ಧೋಖಾ ಮಾಡಿದೆ. ಒಂದಲ್ಲ ಎರಡಲ್ಲ 3 ಕೋಟಿ ಮೌಲ್ಯದ ಚಿನ್ನಾಭರಣ ಉಂಡೆನಾಮ. ಅನಘ ಗೋಲ್ಡ್ ಕಂಪನಿಯಿಂದ ಗ್ರಾಹಕರಿಗೆ ಮಹಾ ಮೋಸ ಆಗಿದೆ. ಕಡಿಮೆ ಬಡ್ಡಿ, ಹೆಚ್ಚಿನ ಸಾಲದಾಸೆಗೆ ಬಿದ್ದು ಮೋಸ ಹೋಗಿದ್ದಾರೆ ಗ್ರಾಮಸ್ಥರು. ಚಿನ್ನ ಬಿಡಿಸಲು ಹೋದ ಗ್ರಾಹಕರಿಗೆ ಸಬೂಬು ಹೇಳಿ ಕಳಿಸ್ತಾ ಇದ್ರಂತೆ. ರೊಚ್ಚಿಗೆದ್ದ ಜನ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ರು. ಪೊಲೀಸರ ವಿಚಾರಣೆ ವೇಳೆ ಗ್ರಾಹಕರಿಗೆ ವಂಚನೆಯ ಜಾಲ ಬೆಳಕಿಗೆ ಬಂದಿದೆ. ಕಂಪನಿ ಮಾಲೀಕ ಪ್ರವೀಣ್, ಪತ್ನಿ ಮಂಜುಳಾ, ಓರ್ವ ಸಿಬ್ಬಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಆರೋಪಿಗಳಿಂದ ಅರ್ಧ ಕೆಜಿ ಚಿನ್ನ ಮಾತ್ರ ರಿಕವರಿ, ಉಳಿದ ಚಿನ್ನ ಸಿಕ್ಕಿಲ್ಲ. ಮಂಡ್ಯದ ಪಶ್ಚಿಮ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಖಾಸಗಿ ಫೈನಾನ್ಸ್ನಲ್ಲಿ ಚಿನ್ನ ಅಡ ಇಡುವಂತ ಜನ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಅನಘ ಗೋಲ್ಡ್ ಕಂಪನಿ ಗ್ರಾಹಕರಿಗೆ ಮಹಾ ಮೋಸವನ್ನ ಮಾಡಿರೋದು. ಅನಘ ಗೋಲ್ಡ್ ಕಂಪನಿ ಮಂಡ್ಯದ ಪಶ್ಚಿಮ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಸೊ ಏನೇ ಮಾಡಬೇಕಂದ್ರೂ ಈ ಕಾಲದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು, ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಎಲ್ಲಾದರೂ ಹಣ ಇಡಬೇಕು, ಚಿನ್ನ ಇಡಬೇಕು ಅಂತ ಅಂದರೂ ಕೂಡ ಬಹಳಷ್ಟು ಅಲರ್ಟ್ ಆಗಿರಬೇಕು. ಈ ಸಂದರ್ಭದಲ್ಲಿ ಹೆಚ್ಚಿನ ಹಣದಾಸೆ ತೋರಿಸಿದ್ದಾರೆ. ಚಿನ್ನ ಇಡಿ, ಡಬಲ್ ನಿಮಗೆ ಹಣ ಕೊಡ್ತೀವಿ, ನಾವು ಸಾಲ ಕೊಡ್ತೀವಿ, ಚಿಂತನೆ ಮಾಡಬೇಡಿ, ನಮ್ಮ ಬಳಿ ನಿಮ್ಮ ಚಿನ್ನ ಸೇಫ್ ಆಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ. ಆದರೆ ಅದೇ ರೀತಿಯಾಗಿ ಆಸೆ ತೋರಿಸಿ ಜನರಿಗೆ ಪಂಗನಾಮ ಹಾಕಿರೋದು ಈ ಒಂದು ಕಂಪನಿ, ಅನಘ ಗೋಲ್ಡ್ ಕಂಪನಿ. 70ಕ್ಕೂ ಹೆಚ್ಚು ಗ್ರಾಹಕರಿಗೆ ಖಾಸಗಿ ಫೈನಾನ್ಸ್ ಕಂಪನಿ ಧೋಖಾ ಮಾಡಿರೋದು. ಇವರೆಲ್ಲ ಆರೋಪಿಗಳು ನೋಡಿ, ಆರೋಪಿಗಳ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇವರೆಲ್ಲರ ವಿರುದ್ಧ, ಆ ಕಂಪನಿಯ ವಿರುದ್ಧ ಈಗ FIR ಕೂಡ ದಾಖಲಾಗಿದೆ. ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 70 ಜನ ಗ್ರಾಹಕರಿಗೆ ಖಾಸಗಿ ಫೈನಾನ್ಸ್ ಕಂಪನಿ ಧೋಖಾ ಮಾಡಿದೆ. 3 ಕೋಟಿ ಮೌಲ್ಯದ ಚಿನ್ನಾಭರಣಕ್ಕೆ ಉಂಡೆನಾಮ ಹಾಕಿರೋದು ಇವರು. 3 ಕೋಟಿ. ಅನಘ ಗೋಲ್ಡ್ ಕಂಪನಿ ಗ್ರಾಹಕರಿಗೆ ಮಹಾ ಮೋಸ ಮಾಡಿರೋದು. ಅನಘ ಗೋಲ್ಡ್ ಕಂಪನಿ, ನೆನ್ಪಿಟ್ಕೊಳ್ಳಿ ಇದನ್ನ. ಬೇರೆ ಬೇರೆ ಕಡೆಗೂ ಇವರು ಬ್ರಾಂಚ್ ಇದ್ರೂ ಇರಬಹುದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಇದು ಮಂಡ್ಯದಲ್ಲಾಗಿರುವಂಥ ಮಹಾ ಮೋಸ. ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಈ ಅನಘ ಗೋಲ್ಡ್ ಕಂಪನಿ ಇದ್ರೆ ಏನ್ ಕತೆ ಅಂತ. ಸೊ ಕಡಿಮೆ ಬಡ್ಡಿ, ಹೆಚ್ಚಿನ ಸಾಲದಾಸೆಗೆ ಬಿದ್ದು ನಿಮಗೆ ಜಾಸ್ತಿ ಸಾಲ ಕೊಡ್ತೀವಿ, ಕಡಿಮೆ ಬಡ್ಡಿ ಇರುತ್ತೆ ಅಂತ ಅಂದರೆ ಜನ ಮುಗಿ ಬೀಳೋದ್ರಲ್ಲಿ ಅನುಮಾನನೇ ಇಲ್ಲ. ಎಲ್ಲಪ್ಪ ಕೊಡ್ತಾರೆ ಕಡಿಮೆ ಬಡ್ಡಿಗೆ ಸಾಲನ ಅಂತ ಹೇಳಿ ಹೋಗಿ ಪಾಪ ಇರೋ ಬರೋ ಚಿನ್ನನೆಲ್ಲ ಅಲ್ಲಿಟ್ಟು ಸಾಲ ಪಡ್ಕೊಂಡಿರ್ತಾರೆ. ಸೊ ಹೆಂಗೋ ಕಂತನ ಮುಖೇನ ಸಾಲ ತೀರಿಸಿದ್ರಾಯ್ತು ಅಂದ್ಕೊಂಡಿರ್ತಾರೆ. ನೋಡಿದರೆ ಈ ರೀತಿಯಾಗಿ ಮೋಸ ಆಗಿರೋದು. ಇನ್ನೂ ಒಂದಿಷ್ಟು ಜನ ಚಿನ್ನವನ್ನು ಬಿಡಿಸೋದಕ್ಕೆ ಹೋಗಿದ್ರಂತೆ. ಅವರಿಗೆ ಸಬೂಬು ಹೇಳಿ ಕಳಿಸ್ತಾ ಇತ್ತಂತೆ ಈ ಕಂಪನಿ, ಸಬೂಬು ಹೇಳಿ ಕಳಿಸ್ತಾ ಇತ್ತಂತೆ. ರೊಚ್ಚಿಗೆದ್ದ ಜನ ಈ ಬಗ್ಗೆ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ನೋಡಿ ಹಿಂಗಾಗ್ತಾ ಇದೆ, ಈ ಅನಘ ಕಂಪನಿಯಲ್ಲಿ ನಾವು ಚಿನ್ನ ಇಟ್ಟಿದ್ವಿ, ಸಾಲ ತಗೊಂಡಿದ್ವಿ, ಈಗ ನಾವು ಸಾಲ ತೀರಿಸ್ತಾ ಇದ್ದೀವಿ, ನಮ್ಮ ಚಿನ್ನ ವಾಪಸ್ ಕೊಡಿ ಅಂತ ಅಂದರೆ ನಮಗೆ ಸಬೂಬು ಹೇಳ್ತಾ ಇದ್ದಾರೆ, ಕೊಡ್ತಾ ಇಲ್ಲ ಇವರು ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಗ್ರಾಹಕರಿಗೆ ವಂಚನೆಯಾಗಿರೋದು ಗೊತ್ತಾಗಿದೆ. ಅಲ್ಲಿವರೆಗೂ ಗೊತ್ತೇ ಇಲ್ಲ ಪಾಪ ಗ್ರಾಹಕರಿಗೆ. ಒಂದು ಅನುಮಾನ ಇತ್ತು, ಒಂದು ಶಂಕೆ ಇತ್ತು, ಒಂದು ಭಯ ಇತ್ತು, ಏನೋ ನಡೀತಾ ಇದೆ ಇಲ್ಲಿ ಕಂಪನಿಯಲ್ಲಿ, ನಮಗೆ ನಮ್ಮ ಚಿನ್ನ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಭಯ ಅಂತೂ ಖಂಡಿತ ಇತ್ತು. ಪೊಲೀಸ್ನವ್ರು ಯಾವಾಗ ವಿಚಾರಣೆ ಮಾಡ್ತಾರೋ ಆಗ ಗೊತ್ತಾಗಿದೆ